ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವತ್ತು ಮಾಮೂಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋ ಬದಲು ಸ್ಟಫ್ಡ್ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣಂತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದನ್ನು ಮಾಡೋದಕ್ಕೆ ಫಸ್ಟಿಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ, ಸಿಪ್ಪೆಲ್ಲ ತೆಕ್ಕೊಂಡು. ಇವಾಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಸಾಫ್ಟಾಗಿ ಆಗಬೇಕು, ಏನು ಗಂಟಿಲ್ದಲೇ. ನೋಡಿ ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ಮಸಾಲ ಪೌಡರ್ಗಳನ್ನು ಹಾಕ್ಕೊಳ್ಳಂತೆ. ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು, 1/4 ಸ್ಪೂನಷ್ಟು ಜೀರಿಗೆ ಪೌಡರು, ಚಾಟ್ ಮಸಾಲ ಅರ್ಧ ಸ್ಪೂನಷ್ಟು, ಇದಿಲ್ಲ ಅಂದರೆ ಆಮ್ಚೂರ್ ಪೌಡ್ರ್ ಕೂಡ ಹಾಕ್ಕೊಳ್ಬೋದು. 1/4 ಸ್ಪೂನಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣದಾಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು. ತುಂಬ ಸಣ್ಣದಾಗಿ ಹೆಚ್ಕೊಳ್ಬೇಕು. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಇವೆರಡನ್ನೂ ಸಣ್ಣದಾಗಿ ಹೆಚ್ಕೊಂಡ್ರೆ ಸ್ಟಫಿಂಗ್ ಮಾಡ್ಕೋಬೇಕಾದ್ರೆ ಈಸಿ ಆಗುತ್ತೆ. ಇವಾಗ ಎಲ್ಲದನ್ನು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸ್ಟಫಿಂಗಿಗೆ ನಾನು ಅಚ್ಕಾರದ ಪುಡಿ ಹಾಕಿದ್ದೀನಿ 1/4 ಸ್ಪೂನಷ್ಟು. ಯಾಕೆಂದರೆ ಆಲೂಗಡ್ಡೆ ಸಿಹಿ ಇರುತ್ತೆ, ಹಾಗಾಗಿ ಅದನ್ನು ಹಾಕಿದ್ರೆ ರುಚಿ ಚೆನ್ನಾಗಿ ಕೊಡುತ್ತೆ. ಇವಾಗ ನೋಡಿ ಎಲ್ಲದನ್ನು ಕಲಿಸ್ಕೊಂಡಿದ್ದಾಗಿದೆ. ಇದು ರೆಡಿ ಇದೆ. ಇವಾಗ ಮೆಣಸಿನ್ಕಾಯಿ ತೊಗೊಳ್ಳೋಣ. ಈ ಥರ ದಪ್ಪ ದಪ್ಪ ಮೆಣಸಿನ್ಕಾಯಿ ಆಗಬೇಕು. ಬಜ್ಜಿ ಮೆಣಸಿನ್ಕಾಯಿ ಅಂತ ಬರುತ್ತಲ್ಲ, ಇನ್ನು ದೊಡ್ಡ ದೊಡ್ಡ ಮೆಣಸಿನ್ಕಾಯಿ ಇದ್ರೂ ಕೂಡ ಅದು ಚೆನ್ನಾಗಿರುತ್ತೆ. ಇವಾಗ ನೋಡಿ ತುದಿನ ಕಟ್ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಈ ಥರ ಸೀಳ್ಕೊಂಬಿಟ್ಟು ಬೀಜನೆಲ್ಲ ರಿಮೂವ್ ಮಾಡ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಸ್ಟಫಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ತುಂಬ ಖಾರ ಅನಿಸೋದಿಲ್ಲ ತಿನ್ನಬೇಕಾದ್ರೆ. ಇವಾಗ ಚಾಕು ಇಲ್ಲ ಆಗಿಲ್ಲ ಅಂದರೆ ಚಮಚದ ಹಿಂದೆಯಿಂದ ಈ ಥರ ಮಾಡಿಕೊಂಡ್ರೆ ನೀಟಾಗಿ ಬೀಜ ಎಲ್ಲ ತೆಕ್ಕೊಂಬಿಡ್ಬೋದು. ತುಂಬ ಸುಲಭವಾಗಿ ಬರುತ್ತೆ. ಇವಾಗ ನೋಡಿ ತೆಗ್ದಾಗಿದೆ. ಇದೇ ಥರ ಎಲ್ಲ ಮೆಣಸಿನಕಾಯಿನೂ ಬೀಜಗಳೆಲ್ಲ ತೆಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ತುದಿ ಕಟ್ ಮಾಡ್ಕೊಳ್ಬೇಕು. ಸ್ಟಫಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ತಗೊಂಡು ಸ್ವಲ್ಪ ಈ ಥರ ಅಗಲ ಮಾಡಿಕೊಂಡ್ರೆ ಸ್ಟಫಿಂಗ್ನ ಇಡೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಈ ಥರ ಪ್ರೆಸ್ ಮಾಡಿ ಒಳಗಡೆ ಹಾಕ್ಕೊಳ್ಬೇಕು. ಮೇಲ್ಗಡೆ ಸ್ವಲ್ಪ ಇದೇ ಥರ ಕೈಯಿಂದ ಬೆರಳಿಂದ ಪ್ರೆಸ್ ಮಾಡಿದ್ರೆ ನೀಟಾಗಿ ಹತ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಕವರ್ ಆಯ್ತಲ್ವ, ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ ಇದೇ ರೀತಿ ಸ್ಟಫಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇವಾಗ ಬಜ್ಜಿ ಕರಿಯೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇದೇನು ಬೇಗ ಆಗೋಗುತ್ತೆ ಕಲಸೋದು. 1 ಬೌಲಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ. ಫಸ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಫಸ್ಟಿಗೆ ನೀರು ಹಾಕಿ ಕಲಿಸ್ಕೊಳ್ಬಾರ್ದು, ಉಪ್ಪು ಎಲ್ಲ ಕಡೆ ಮಿಕ್ಸ್ ಆಗಿರೋದಿಲ್ಲ. ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು ಇದಕ್ಕೆ. ನೋಡಿ ಈ ಹದದಲ್ಲಿದ್ದರೆ ಸಾಕಾಗತ್ತೆ. ಈ ಥರ ಇದ್ದರೆ ಕೋಟಿಂಗು ಕೂಡ ಚೆನ್ನಾಗಿ ಆಗುತ್ತೆ. ಇವಾಗ ಇನ್ನೇನು ಬೋಂಡ ಕರಿತಾ ಇದ್ದೀವಲ್ಲ, ಆವಾಗ ಸೋಡಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು. ಯಾವಾಗಲೂ ಸೋಡಾ ಪುಡಿನ ಬೋಂಡ ಕರಿತಾ ಇದ್ದೀವಿ ಅನ್ನೋವಾಗ ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಸ್ಟಫಿಂಗ್ ಮಾಡಿರೋ ಮೆಣಸಿನ್ಕಾಯಿನ ಈ ಥರ ಡಿಪ್ ಮಾಡ್ಕೊಂಬಿಟ್ಟು ಒಂದೇ ಒಂದು 30 ಸೆಕೆಂಡ್ ಕಾಲ ಈ ಥರ ಬಿಟ್ಟರೆ ಎಕ್ಸ್ಟ್ರಾ ಬ್ಯಾಟರ್ ಏನಿದೆ ಅದೆಲ್ಲ ಕೆಳಗಡೆ ಹೊರಟೋಗುತ್ತೆ. ಇವಾಗ ಕಾದಿರೋ ಎಣ್ಣೆಗೆ ಇದನ್ನು ಒಂದೊಂದಾಗಿ ಬಿಟ್ಕೊಂಡು ಸ್ಟಾರ್ಟಿಂಗಲ್ಲಿ ಸಿಮ್ಮಲ್ಲಿ ಇಟ್ಕೊಳ್ಳಿ, ಸೀದೋಗ್ಬಿಡುತ್ತೆ. ಇಲ್ಲಾಂದರೆ ಆಮೇಲೆ ಒಂದು 2 ನಿಮಿಷ ಆದಮೇಲೆ ಮೀಡಿಯಮ್ ತೊಗೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಸ್ಟಫಿಂಗ್ನ ತುಂಬಿರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ಚಟ್ನಿ ಆಗಲಿ ಸಾಸ್ ಆಗಲಿ ಏನು ಬೇಡ. ಇದನ್ನು ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಗ್ರೀನ್ ಚಟ್ನಿ ಜೊತೆ ಇದನ್ನು ತಿನ್ಬೋದು. ಇವಾಗ ನೋಡಿ 2 ಸೈಡು ಚೆನ್ನಾಗಿ ಫ್ರೈ ಆಗ್ತಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಇವಾಗ ಇದು ರೆಡಿಯಾಗಿದೆ. ಇದನ್ನು ತೆಕ್ಕೊಂಬೇಡಂತೆ ಒಂದು ಪ್ಲೇಟಿಗೆ. ನೋಡಿದ್ರಲ್ಲ, ಆಲೂ ಸ್ಟಫ್ಡ್ ಮೆಣಸಿನ್ಕಾಯಿ ಬಜ್ಜಿನ ಸಖತ್ತಾಗಿದೆ ಎಲ್ಲ ತಿನ್ನೋದಕ್ಕೆ. ಒಂದು ಕಾಫಿ ಜೊತೆ ಅಥವಾ ಟೀ ಜೊತೆ ತಿಂತಾ ಇದ್ದರೆ ಇದನ್ನು ಏನು ಚೆನ್ನಾಗಿರುತ್ತೆ ನೋಡಿ. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಟಫಿಂಗ್ ಕೂಡ ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂದ್ಬಿಟ್ಟು. ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.